ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೆ.ಪಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಹಲವಾರು ಬಾರಿ ನನಗೆ ಕಾಲ್ ಮಾಡಿ, ಸರ್ SLCಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಯಶಸ್ಸಿನ ಗುಟ್ಟನ್ನು ತಿಳಿಸಿಕೊಡಿ ಅಂತಕ್ಕಂಥದ್ದನ್ನು ನಮ್ಗೆ ಕೇಳ್ತಾ ಇದ್ದೀರಿ. ಅದಕ್ಕಾಗಿ ನಾನು ಇವತ್ತು SLCಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಯಶಸ್ಸಿನ ಗುಟ್ಟನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಹಳ ಈಸಿ. ನೀವು SLCಯಲ್ಲಿ ಅಧಿಕವಾಗಿರ್ತಕ್ಕಂಥ ಅಂಕಗಳನ್ನ ಪಡಿಬೇಕು ಅಂತಕ್ಕಂಥ ತಮ್ಮಲ್ಲಿದ್ರೆ ದಯವಿಟ್ಟು ತಾವು ಇವತ್ತಿನಿಂದಲೇ ಅಭ್ಯಾಸವನ್ನು ಪ್ರಾರಂಭ ಮಾಡಿ. ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ಸ್ ಅನೇಕ ಬಾರ ಓದೋದು, ಆಮೇಲೆ ಏನಪ್ಪ ಅಂತಂದ್ರೆ ಲಾಸ್ಟಕ್ಕೆ ಓದೋದು, ಎಕ್ಸಾಮ್ ಇನ್ನೊಂದು ತಿಂಗಳಿರ್ತ ಓದೋದು, 2 ತಿಂಗಳಿರ್ತ ಓದೋದು ಮಾಡ್ತೀರ. ಅದೆಲ್ಲ ದಾರಿಗಳು ತಪ್ಪು. ಯಾವುದೇ ಯಶಸ್ಸಿಗೆ ಶಾರ್ಟ್ಕಟ್ ವೇಜ್ಗಳಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ದಯವಿಟ್ಟು ಗಮನಿಸಿ. ನಾನು ಹೇಳ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಸ್ಕ್ರೀನ್ ಮೇಲೆ ಬಿಟ್ಟಿದ್ದೀನಿ. ಅವುಗಳನ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ಬರ್ಕೊಂಡು ಅದನ್ನು ಮನನ ಮಾಡಿಕೊಂಡು ಇವತ್ತಿನಿಂದ ತಯಾರಿ ಮಾಡಿದ್ದೇ ಆಗಿದ್ರೆ ದಯವಿಟ್ಟು ಕೂಡ ನೀವು SLCಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ. ಎಲ್ಲ ವಿಷಯಗಳನ್ನ ಇದೇ ರೀತಿ ಓದ್ಕೊಳ್ಳಿ ಮಕ್ಕಳೇ. ಬಹಳ ಸುಲಲಿತವಾಗಿರ್ತಕ್ಕಂತಹ ವಿಷಯಗಳನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದೇದೇನಂತಂದ್ರೆ, ನೀವು ಈ ಒಂದು ತಂತ್ರಗಳನ್ನ ಯೂಸ್ ಮಾಡಿಕೊಂಡಿದ್ದಾಗಿದ್ರೆ ನಿಜವಾಗಲೂ ಕೂಡ ನೀವು ಯಶಸ್ಸನ್ನು ಹೊಂದ್ತೀರಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಈ ವಿಡಿಯೋಗಳನ್ನ ಶೇರ್ ಮಾಡಿ. ನೀವು ಎಷ್ಟು ಶೇರನ್ನು ಮಾಡ್ತೀರಾ, ಎಷ್ಟು ನಮ್ಮ ವಿಡಿಯೋಗಳನ್ನ ನೋಡ್ತೀರಾ, ಹಾಗೆ ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಹೊಸ ಸರಳ ಶೈಲಿಯ ಮತ್ತು ಮೆಮೊರಿ ಟೆಕ್ನಿಕ್ ಆಧಾರಿತ ಬೋಧನೆಯನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಮತ್ತು ಬರ್ತಾ ಇಂಗ್ಲೀಷ್ನಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನ ಹೆಂಗೆ ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳಿಸ್ತಾ ಇದ್ದೀವಿ. ಹಾಗಾಗಿ ನಾವು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಾದ್ರೆ ಎಲ್ಲ ವಿಷಯಗಳಲ್ಲಿ ಫಸ್ಟು ನಾವು ಏನೇನು ಮಾಡ್ಕೋಬೇಕು, ತಯಾರಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಮಗೆ ತಂದಿಡ್ತಾ ಇದ್ದೀನಿ. ಒಂದನೇದಾಗಿ ನಮ್ಮ ದಿನಚರಿಯನ್ನು ತಯಾರಿಸ್ಕೋಬೇಕು. ನಾವು ಮುಂಜಾನೆಯಿಂದ ಶಾಲೆಗೆ ಹೋಗುಮಟ, ಶಾಲೆಯಿಂದ ಬಂದ ನಂತರ ಸಾಯಂಕಾಲ ಏನು ಮಾಡಬೇಕು, ರಾತ್ರಿ ಏನು ಮಾಡಬೇಕು, ಮಾರ್ನಿಂಗ್ ಯಾವುದನ್ನು ಓದಬೇಕು ಅಂತಕ್ಕಂಥ ಒಂದು ದಿನಚರಿಯನ್ನು ಈಗಲೇ ನೀವು ಮಾಡ್ಕೋಬೇಕು ಮಕ್ಕಳೇ. ದಿನಚರಿಯನ್ನು ಮಾಡ್ಕೊಂಡಿದ್ದೇ ಆಗಿದ್ರೆ ನೀವು ಆರಾಮಾಗಿ ಏನಪ್ಪ ಅಂತಂದ್ರೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಜೊತೆಗೆ 2ನೇ ಪಾಯಿಂಟು, ಪಠ್ಯ ಆಧಾರಿತ ಅಧ್ಯಯನ ಮಾಡಿ. ಪುಸ್ತಕಗಳನ್ನ ಚೆನ್ನಾಗಿ ಓದ್ರಿ. ಫಸ್ಟ್ ನಾವು ಪುಸ್ತಕಗಳನ್ನ ಚೆನ್ನಾಗಿ ಓದಿದ್ದೇ ಆಗಿದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಟಿಪ್ಪಣಿ ಮಾಡಿಕೊಡ್ರಿ. ಮುಖ್ಯ ವಿಷಯಗಳನ್ನ ಏನು ಮಾಡಿಕೊಡ್ರಿ, ಟಿಪ್ಪಣಿ ಮಾಡಿಕೊಡ್ರಿ. ಆ ಟಿಪ್ಪಣಿ ಮಾಡಿಕೊಂಡು ಅದನ್ನೇ ಓದ್ತಾ ಬರ್ರಿ, ಮನನ ಆಗುತ್ತೆ ನಿಮ್ಗೆ. ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ, ಪಠ್ಯ ಆಧಾರಿತ ಅಧ್ಯಯನ ನೀವು ಮಾಡಲೇಬೇಕು. 3ನೇದಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿರಿ. ಯಾಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅಭ್ಯಾಸ ಮಾಡಬೇಕು ಅಂತಂದ್ರೆ, ನಿಮ್ಗೆ ಗೊತ್ತಿಲ್ಲ, ಅನೇಕ ವಿಷಯಗಳು ನಮ್ಗೆ ಅರ್ಥ ಆಗ್ತಾವ, ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಯಾವ ರೀತಿ ನಾವು ಓದಬೇಕು, ಹೆಂಗೆ ಓದಿದ್ರೆ ನಮಗೆ ಅರ್ಥ ಆಗತ್ತೆ ಅಂತಂದನ್ನು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ, ಅಭ್ಯಾಸ ಮಾಡಿದಾಗ ನಿಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗ್ತಾವೆ. ಅದಕ್ಕಾಗಿ ಐ ಹ್ಯಾವ್ ಟು ಸಿ ಓಲ್ಡ್ ಕ್ವಶನ್ ಪೇಪರ್ಸ್. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ದೇ ಆಗಿದ್ರೆ ನೀವು ಆರಾಮಾಗಿ ಅದರ ಮೇಲೆ ಕಮೆಂಡನ್ನು ತೊಗೊತೀರಿ. ಯಾವ ವಿಷಯಗಳು ಹೆಂಗೆ ಪ್ರಶ್ನೆಗಳು ಬರ್ತಾವ, ಟಫ್ ಬರ್ತಾವ, ಈಜಿ ಬರ್ತಾವ, ಹೆಂಗೆ ಏನಂತಕ್ಕಂಥದ್ದನ್ನು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್, ಸಮಯ ಹಂಚಿಕೆ ಮಾಡಿ ಓದ್ರಿ ಮಕ್ಕಳೇ. ಸಮಯ ಹಂಚಿಕೆಯನ್ನು ಮಾಡ್ಕೋಬೇಕು. ಎಷ್ಟೆಷ್ಟು ಯಾವ ಸಮಯಕ್ಕೆ ಎಷ್ಟು ಓದಬೇಕು. ನಮಗೆ ಬಹಳಷ್ಟು ಟಫ್ ಆಗಿದ್ರೆ ಕಠಿಣವಾಗಿರ್ತಕ್ಕಂಥ ವಿಷಯಗಳಿಗೆ ಜಾಸ್ತಿ ಟೈಮ್ ಕೊಡಬೇಕು. ಹಾಗೆ ಬಹಳ ಈಸಿಯಾಗಿರ್ತಕ್ಕಂತಹ ವಿಷಯಗಳಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಹಿಂಗೆ ಟೈಮನ್ನು ಮಾಡಿಕೊಂಡು ಸಮಯವನ್ನು ಹಂಚಿಕೆ ಮಾಡ್ಕೊಂಡು ಓದಿದ್ದೇ ಆಗಿದ್ರೆ ನೀವು ಬರ್ತಕ್ಕಂಥ ಪರೀಕ್ಷೆಯಲ್ಲಿ 2026ನೇ ಇಸ್ವಿ 27ನೇ ಇಸ್ವಿ ಪರೀಕ್ಷೆಯಲ್ಲಿ ನಿಜವಾಗ್ಲೂ ಕೂಡ ನೀವು ಸಕ್ಸಸ್ಸನ್ನು ಹೊಂದಿ, ನೀವು ಯಶಸ್ಸನ್ನು ಹೊಂದಿ ಬಹಳಷ್ಟು ಅಂಕಗಳನ್ನ ಪಡಿತೀರಾ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ನಾನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು, ಇಷ್ಟು ಓದಿದರೂ ಕಡಿಮೆ, ಸ್ಮಾರ್ಟ್ ಅಧ್ಯಯನ ಮಾಡಬೇಕು. ಏನು ಸ್ಮಾರ್ಟ್ ಅಧ್ಯಯನ ಅಂತ ಹೇಳಿದ್ರೆ, ಚಿಕ್ಕ ಟಿಪ್ಪಣಿಗಳಿರ್ಬೋದು, ಮೈಂಡ್ ಮ್ಯಾಪ್ ಇರ್ಬೋದು, ಚಾರ್ಟ್ಗಳಿರ್ಬೋದು, ಇವುಗಳನ್ನೆಲ್ಲ ಮಾಡಿಕೊಂಡು ಸತತವಾಗಿ ಮೇಲಿಂದ ಮೇಲೆ ಅವುಗಳನ್ನ ನಾವು ಓದ್ತಾ ಇರಬೇಕು. ಇವೆಲ್ಲ ಆದ ನಂತರ ನಮಗೇನಾದರೂ ಸ್ವಲ್ಪ ತೊಂದರೆ ಅನಿಸಿದ್ರೆ ಅಥವಾ ನಮಗೆ ಟಫ್ ಅನಿಸಿದ್ರೆ, ನಾವೇನಾದರೂ ವಿಷಯಗಳನ್ನ ಕರಗತ ಮಾಡ್ಕೊಳ್ಳೋಕೆ ಇಲ್ಲೇ ಒಂದು ಕಡೆ ದೋಷ ಅಂತ ಅನಿಸಿದ್ರೆ, ಅಥವಾ ನೀವು ಇನ್ನೂ ತಿಳ್ಕೋಬೇಕು, ಏನಾದ್ರು ಮಾಡಬೇಕು ಅಂತಕ್ಕಂಥದ್ದನ್ನು ಅನಿಸಿದ್ರೆ ಯೂಟ್ಯೂಬ್ನಲ್ಲಿ ಕಮೆಂಟ್ಸ್ ಮಾಡಿ.
ಜೊತೆಗೆ ಅದಾಗಲಿದ್ದರೂ ಸಹ ಗುರುಗಳ ಮಾರ್ಗದರ್ಶನವನ್ನು ಕೂಡ ಪಡ್ಕೋಬೇಕು. ನಿಮ್ಮ ಗುರುಗಳ ಮಾರ್ಗದರ್ಶನ ಅತ್ಯುಪಯುಕ್ತವಾಗಿ ನೀವು ಪಡ್ಕೊಳ್ಳೇಬೇಕು ಮಕ್ಕಳೇ. ಅದಕ್ಕಾಗಿ ಗುರುಗಳು ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಏನಾದರೂ ನಿಮಗೆ ಹಂಗೆ ಅನಿಸಿದ್ರೆ ಕಮೆಂಟ್ಸ್ ಮಾಡಿ, ನಾ ಅದಕ್ಕೆ ನಿಮಗೆ ಏನು ಮಾಡ್ತೀನಪ್ಪ ಅಂತಂದರೆ ಕೆಲವೊಂದಿಷ್ಟು ಆನ್ಸರ್ಗಳನ್ನ ಮಾಡ್ತೀನಿ. ಇನ್ನು ಜೊತೆಗೆ ಆರೋಗ್ಯದ ಕಾಳಜಿ ಇರಬೇಕು. 6ರಿಂದ 8 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಲೇಬೇಕು. ವ್ಯಾಯಾಮ ಮಾಡಿ, ಸ್ವಲ್ಪ ಆದಷ್ಟು ಧ್ಯಾನವನ್ನು ಮಾಡಿ. ಹೀಗೆ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ವಿಷಯಗಳನ್ನ ಮೈಂಡ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸುಲಭವಾಗಿ ಮತ್ತು ಸರಳ ಶೈಲಿಯಲ್ಲಿರ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡಿರಿ. ಆಮೇಲೆ ಧ್ಯಾನವನ್ನು ಮಾಡಿರಿ. 6ರಿಂದ 8 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿರಿ. ಇವು ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತ. ಆರೋಗ್ಯ ಇದ್ದರೇ ನಮಗೆಲ್ಲ. ಆರೋಗ್ಯ ಸಂಪತ್ತೇ ನಮ್ಮ ಸಂಪತ್ತು. ಹೀಗಾಗಿ ಅದರ ಜೊತೆಗೆ ನಾವು ಅಭ್ಯಾಸವನ್ನು ಮಾಡಬೇಕು. ಆರೋಗ್ಯವನ್ನು ಬಿಟ್ಟು ನಾವು ಅಭ್ಯಾಸ ಮಾಡಬಾರ್ದು. ಜೊತೆಗೆ ಪ್ರಾಯೋಗಿಕವಾಗಿ ಓದಿ ಮಕ್ಕಳೇ. ಪ್ರಾಕ್ಟಿಕಲ್ ಇರಬೇಕು ನಿಮಗೆ. ಹೆಂಗಂದ್ರೆ ನಿಖರವಾಗಿ ಓದಬೇಕು. ಓದಿದ್ದನ್ನು ಬರೆಯುವ ಕೌಶಲ್ಯ ಬೆಳೆಸ್ಕೋಬೇಕು. ನಾನು ಎಷ್ಟು ಓದಿದೆ, ನನಗೆಷ್ಟು ಅರ್ಥ ಆಯಿತು, ಅದನ್ನು ನೀವು ಬರ್ಕೊಂಡು ಬರೆಯೋದ್ರ ಮೂಲಕ ಕೌಶಲ್ಯವನ್ನು ನೀವು ತೋರಿಸ್ಬೇಕು. ನನಗೆ ಎಷ್ಟು ಅರ್ಥ ಆಗ್ಯದ, ನಾನು ಎಷ್ಟು ಓದಿದ್ದೀನಿ ಅಂತಕ್ಕಂಥದ್ದನ್ನು ನೀವು ಅದು ಕೌಶಲ್ಯವನ್ನು ಬೆಳೆಸ್ಕೊಳ್ಳಿ. ಇನ್ನು ಪರೀಕ್ಷೆಗೆ ಮುಂಚಿತವಾಗಿಯೇ ತಯಾರಾಗಿ. ಇಲ್ಲ ಸರ್, ಎನ್ಯುವಲ್ ಎಕ್ಸಾಮ್ಸ್ನ ದೂರದ, ಅರ್ಧ ವರ್ಷಕ್ಕೆ ಪರೀಕ್ಷೆಗಳು ದೂರ ಅದಾವ ಅನ್ನತಕ್ಕಂಥದ್ದನ್ನು ನೀವು ಮಾಡಬೇಡ್ರಿ. ಈಗಾಗಲೇ ಜೂನ್ ಇದೆ. ಹೀಗೆ ಏನಪ್ಪ ಅಂದರೆ ನೀವು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿರಿ. ದಿನಾಲು ನಾವು ಬಿಡ್ತಕ್ಕಂಥ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ನೋಡಿರಿ. ಏನಾದರೂ ಟಫ್ ಅನಿಸಿದ್ರೆ ಕಮೆಂಟ್ಸ್ ಮಾಡಿ. ಜೊತೆಗೆ ಏನಪ್ಪ ಅಂತಂದ್ರೆ ನಿಮಗೆ ಅತಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಮೆಮೊರಿ ಟೆಕ್ನಿಕ್ ಆಧಾರಿತ ಬೋಧನೆಯನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ಸುಲಭವಾಗಿ ಹಾಡು ಕಥೆಗಳ ಮೂಲಕ ಇಂಗ್ಲೀಷನ್ನು ಕೂಡ ಪಾಠ ಮಾಡ್ತೀವಿ. ಬರ್ತಕ್ಕಂಥ ವಿಡಿಯೋಗಳಲ್ಲಿ ಬಹಳ ಈಸಿಯಾಗಿ ಸರಳವಾಗಿ ನಿಮಗೋಸ್ಕರ ನಾವು ಯೂಟ್ಯೂಬ್ಗಳನ್ನ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನೀವು ಪರೀಕ್ಷೆಗೆ ಮುಂಚಿತವಾಗಿ ತಯಾರಾಗಬೇಕು. ಇನ್ನು ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ್ರಿ. ಆತ್ಮವಿಶ್ವಾಸ ಭಾಳ ಮುಖ್ಯ. ನನಗೆ ತಿಳಿತಾ ಇದೆ, ನನಗೆ ಅರ್ಥ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಇಟ್ಕೋಬೇಕು. ನಾವು ಶಾಲೆಗೆ ಹೋದಾಗ ಮುಂಚಿತವಾಗಿ ಓದ್ಕೊಂಡು ಹೋದ್ರೆ ಶಿಕ್ಷಕರು ಹೇಳ್ತಕ್ಕಂಥ ಪಾಠಗಳು ಬಹಳಷ್ಟು ವೇಗವಾಗಿ ಅರ್ಥ ಆಗ್ತವೆ. ಅರ್ಥ ಆದಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಬಹಳಷ್ಟು ಬೆಳ್ಕೊಂತ ಬರುತ್ತೆ. ಪರೀಕ್ಷೆ ಸಮೀಪಿಸಿದಷ್ಟು ನಮ್ಮಲ್ಲಿ ಆತ್ಮವಿಶ್ವಾಸ ಬಹಳಷ್ಟು ಬೆಳಿಬೇಕು. ಬೆಳೆಯುತ್ತೆ. ನೀವು ಈ ರೀತಿ ಒಂದು ವೇಳೆ ಕಾಲಾನುಕ್ರಮದಲ್ಲಿ ಸಮಯವನ್ನು ಹಂಚಿಕೊಂಡು ನಾನು ಹೇಳಿರ್ತಕ್ಕಂಥ ಈ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನೀವು ಅಭ್ಯಾಸ ಮಾಡಿದ್ದೇ ಆಗಿದ್ರೆ ನೀವು ನಿಜವಾಗ್ಲೂ ಕೂಡ ಆ ಸಕ್ಸಸ್ಸನ್ನು ಹೊಂದ್ತೀರಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಸತತ ಪ್ರಯತ್ನದಿಂದ ನಮ್ಮ ಯಶಸ್ಸು ಗ್ಯಾರಂಟಿ ನಮ್ಮದಾಗತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಜೊತೆಗೆ ಈ ಎಲ್ಲವನ್ನು ನೋಡಿ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸ್ರಿ. ಇನ್ನೂ ಅನೇಕ ಬಗೆಯಿರ್ತಕ್ಕಂಥ ಸುರಳ ಮತ್ತು ಸರಳ ಶೈಲಿಯ ಮತ್ತು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥದ್ದು ಅತಿ ಹೆಚ್ಚಿನ ಅಂಕಗಳನ್ನು ತಗೊಳ್ಳಿಕ್ಕೆ ನಾನು ನಿಮಗೆ ವಿಶೇಷವಾಗಿರ್ತಕ್ಕಂಥ ಯೂಟ್ಯೂಬ್ನಲ್ಲಿ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸ್ರಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರಿ. ಇನ್ನೂ ಹೆಚ್ಚಿನ ಒಂದು ಸರಳ ಮತ್ತು ಸುಲಲಿತವಾಗಿರ್ತಕ್ಕಂತಹ ಸುಂದರ ಶೈಲಿಯಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಅನೇಕ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಬೇರೆ ಬೇರೆ ವಿಷಯಗಳಲ್ಲಿ ನೀವು ಹೆಂಗೆ ಹೆಚ್ಚಿನ ಅಂಕಗಳನ್ನ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಮುಂದೆ ತಿಳಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ನಿಮಗೆ ಈ ಪ್ಲ್ಯಾನನ್ನು ಕೊಟ್ಟಿದ್ದೀನಿ. ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ಎಲ್ಲವುಗಳನ್ನು ಕೂಡ ಸ್ಕ್ರೀನ್ಶಾಟ್ ಮಾಡಿಕೊಂಡು ಪಾಯಿಂಟ್ಔಟ್ ಮಾಡಿಕೊಂಡು ಓದಿದ್ದೇ ಆಗಿದ್ರೆ ನಿಮ್ಮ ಯಶಸ್ಸು ಸದಾ ಖಂಡಿತವಾಗಿ ನಿಮ್ಮತ್ತ ಆಗತ್ತಾ ಅಂತಕ್ಕಂಥದ್ದನ್ನು ಮಾತನ್ನು ಹೇಳ್ತಾ ನಾನಿಲ್ಲಿ ಈ ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.